ಇನ್ನು ಬಳ್ಳಾರಿನಲ್ಲಿ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಂತಹ ಗಲಾಟೆ, ಫೈರಿಂಗು, ಅದರಲ್ಲೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದು ಕಾಂಗ್ರೆಸ್ ಕಾರ್ಯಕರ್ತ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇದೊಂದು ರೀತಿ ದ್ವೇಷದ ದಳ್ಳುರಿ, ರಾಜಕೀಯ ದಳ್ಳುರಿಗೆ ಒಬ್ಬ ಕಾರ್ಯಕರ್ತ ಬಲಿಯಾದಂತಹ ಪ್ರಕರಣ. ಈ ಗಲಭೆ ಸಂಬಂಧ 26 ಆರೋಪಿಗಳನ್ನು ಇಲ್ಲಿ ತನಕ ಪೊಲೀಸರು ಬಂಧಿಸಿದ್ದಾರೆ. ರಿಮೆಂಬರ್, ಈ ಪ್ರಕರಣವನ್ನು ಕೇವಲ ಫೈರಿಂಗ್ ಅಂತಲೇ ಕನ್ಸಿಡರ್ ಮಾಡಬೇಡಿ, ಅಲ್ಲಿ ಗಲಭೆ ಕೂಡ ನಡೆದಿದೆ, ದೊಂಬಿ ಎಬ್ಸಿದ್ದಾರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ 26 ಜನರನ್ನು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತ ಎಲ್ಲ ಆರೋಪಿಗಳನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರು. ಒಟ್ಟು 22 ಮಂದಿ ಆರೋಪಿಗಳನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಅದರಲ್ಲಿ 12 ಜನ BJPಯವರು, 10 ಜನ ಕಾಂಗ್ರೆಸ್ ಕಾರ್ಯಕರ್ತರು. ಯಾಕೆಂದರೆ ನಿಮಗೆ ದೊಂಬಿ ಎರಡೂ ಕಡೆಯಿಂದ ಆಗಿದೆ. ಫಸ್ಟ್ ಯಾರು ಶುರು ಮಾಡಿದ್ರು ಅದು ಬೇರೆ ವಿಚಾರ. ಭರತ್ ರೆಡ್ಡಿ ಕಡೆಯವ್ರು ಶುರು ಮಾಡಿದ್ರ, ಜನಾರ್ದನ್ ರೆಡ್ಡಿ ಕಡೆಯವ್ರು ಶುರು ಮಾಡಿದ್ರ, ಅದು ಬೇರೆ ವಿಚಾರ. ಬಟ್ ಗಲಭೆ ಆಗಿದೆ, ಕಲ್ಲು ತೂರಾಟ ನಡೆದಿದೆ. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 26 ಜನರನ್ನ ಈಗ ಬಂಧಿಸಲಾಗಿದೆ. ಇದು ಅಧಿಕೃತವಾದ ಮಾಹಿತಿ. 40-45 ಜನರನ್ನು ಕರ್ಕೊಂಡು ಬಂದಿದ್ದರು ಸ್ಟೇಷನ್ಗೆ. ಕೆಲವರನ್ನ ವಿಚಾರಣೆ ಮಾಡಿ ಕಳಿಸಿದ್ದಾರೆ, ಕೆಲವರನ್ನ ಅರೆಸ್ಟ್ ತೋರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೇಸ್ಗಳ ಅಡಿಯಲ್ಲಿ 26 ಜನರ ಬಂಧನವಾಗಿದೆ? ಇವರೆಲ್ಲ ಯಾರು? ಇವರ ಹಿನ್ನೆಲೆ ಏನು? ಪೊಲೀಸ್ ಪ್ರೊಸೀಡಿಂಗ್ಸ್ ಇವತ್ತು ಏನೇನು ನಡೆಯುತ್ತೆ ಅಂತ? ಅರವಿಂದ್, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭವಾದ ಸಣ್ಣ ಪ್ರಮಾಣದ ಗಲಾಟೆ ಏನಿತ್ತು, ಅದು ಅದಾದ್ಮೇಲೆ ದೋಂಬಿ ಮತ್ತು ಗಲಭೆ ರೂಪದಲ್ಲಿ ತಿರುಗಿತ್ತು. ಅಲ್ಲಿ ಸಾಕಷ್ಟು ಪರಿಸ್ಥಿತಿ ಕೂಡ ವಿಕೋಪಕ್ಕೆ ಹೋಗಿತ್ತು. ಎರಡೂ ಕಡೆಯವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರಿಂದ ಕಲ್ ತೂರಾಟ ಆಯಿತು, ಕೈಯಲ್ಲಿ ಕಟ್ಟಿಗೆ ದೊಣ್ಣೆಗಳು ನೋಡಿಕೊಂಡು ಹೊಡೆದಾಡಿದ್ದು ಕೂಡ ಆಯಿತು. ಪೊಲೀಸರು ಗಾಳಿಯಲ್ಲಿ ಗುಂಡಾರಿಸಿದ್ದಾಯಿತು, ಲಾಠಿ ಚಾರ್ಜ್ ಮಾಡಿದ್ದಾಯಿತು. ಅದಾದ್ಮೇಲೆ ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತ ರಾಜಶೇಖರ್ ಅನ್ನುವಂಥ ಕಾರ್ಯಕರ್ತನಿದ್ದ, ಆತನು ಕೂಡ ಮೃತಪಟ್ಟಿದ್ದ. ಅದಾದ್ಮೇಲೆ ಒಟ್ಟು ಪೊಲೀಸ್ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ 6 ಪ್ರಕರಣಗಳ ದಾಖಲಾಗಿದ್ವು. ಕಾಂಗ್ರೆಸ್ ಬೆಂಬಲಿತರು 3 ಕೇಸ್ಗಳನ್ನು ದಾಖಲು ಮಾಡಿದರೆ, ಬಿಜೆಪಿ ಕಡೆಯಿಂದ 2 ಕೇಸ್ಗಳು, ಮತ್ತೊಂದು ಪೊಲೀಸರು ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಈಗಾಗಲೇ ಇಡೀ 6 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 26 ಜನರನ್ನು ಇದೀಗ ಪೊಲೀಸರು ಬಂಧಿಸಿದ್ರೆ, ಅದರಲ್ಲಿ 40ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ರು. ಅದರಲ್ಲಿ ಒಂದಿಷ್ಟು ಜನರನ್ನ ಬಿಟ್ಟು ಕಳಿಸಿದ್ರೆ ಒಟ್ಟು 26 ಜನರನ್ನ ಇದೀಗ ಪೊಲೀಸರು ಬಂಧಿಸಿ ನಿನ್ನೆ ಎಲ್ಲ ರೀತಿಯ ಏನು ಆರಂಭದ ಪ್ರೊಸೀಡಿಯರ್ ಇರುತ್ತೆ ಅದೆಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಂಡು ಇದೀಗ ಅವ್ರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಈಗಾಗಲೇ ಬಳ್ಳಾರಿಯ ಪೊಲೀಸರು ಕರ್ಕೊಂಡು ಹೋಗಿದ್ರೆ 11 ಗಂಟೆ ಅನ್ನೋಷ್ಟೊತ್ತಿಗೆ ನ್ಯಾಯಾಧೀಶರ ಮುಂದೆ ಕೂಡ ಅವ್ರನ್ನ ಹಾಜರುಪಡಿಸ್ತಾರೆ. ಅದಾದ್ಮೇಲೆ ಅವರೆಲ್ಲರನ್ನೂ ಕೂಡ ಬೆಂಗಳೂರಿನ ಪರಪ್ಪನ ಹಗ್ರ ಜೈಲಿಗೆ ಅಟ್ಟೋದು ಫಿಕ್ಸ್ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಇದರಲ್ಲಿ ಒಂದು ಗಮನಿಸಬೇಕಾಗಿರುವಂಥದ್ದು ಅರವಿಂದ್, ಗುರುಚರಣ್ ಸಿಂಗ್ ಅನ್ನುವಂಥ ಖಾಸಗಿ ಗನ್ಮನ್, ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮನ್ ಏನಿದ್ದ, ಆತನ ಗನ್ನಿನಿಂದನೇ ಬುಲೆಟ್ ಫೈರ್ ಆಗಿ ರಾಜಶೇಖರ್ ದೇಹದೊಳಗೆ ಹೊಕ್ಕಿತ್ತು. ಹೀಗಾಗಿ ರಾಜಶೇಖರ್ ಮೃತಪಟ್ಟಿದ್ದ ಅನ್ನುವಂಥದ್ದು ಈಗಾಗಲೇ ಖಚಿತವಾಗಿರುವಂಥದ್ದು. ಅದೇ ಕಾರಣಕ್ಕೆ ಗುರುಚರಣ್ ಆತನನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥ ಪೊಲೀಸರು ಈಗಾಗಲೇ ಆತನನ್ನು ಕೂಡ ಕರೆದುಕೊಂಡು ಹೋಗಿದ್ರೆ, ಇವರೆಲ್ಲರ ಆರೋಪಿಗಳನ್ನು ಈಗಾಗಲೇ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತದನಂತರದಲ್ಲಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.